ಗೈಸ್, ಈಗ ನಮ್ಮ ಪೂಜಾರಿ ಇದ್ದಾರೆ, ಇವರೇ ದಾಸೋಹ ನಡೀತಾ ಇದೆ. ಲಾಡು, ಪಾಯಸ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಟ್ಸ್ ಡೆಸ್ಟಿನೇಷನ್. ನಾನಿವತ್ತು ನಮ್ಮ ಕಣಿವೆ ಆಂಜನೇಯ ವ್ಲಾಗಲ್ಲಾಗಲೇ ನೋಡುತ್ತೀರಾ, ಆ ದೇವಸ್ಥಾನಕ್ಕೆ ಮತ್ತೆ ಇವತ್ತು ಬಂದಿದ್ದೀನಿ. ಯಾಕೆಂದರೆ ಹನುಮಂತನ ಜಯಂತಿ ಇತ್ತು ನಿನ್ನೆ. ಆ ಹನುಮಂತನ ಜಯಂತಿ ಪ್ರಯುಕ್ತ ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಜೋರಾಗಿದೆ. ತುಂಬ ಭಕ್ತಾದಿಗಳು ಬಂದಿದ್ದಾರೆ. बनी निಮಗೆ ಯಾವ ರೀತಿ ಇದೆ बलशाली शतानन अनगिनत बरसाए शिलाखंड सामना करत लखन रघुराई और कपीश भी गदा उठाई उत्षठ माया भी भयकारी राम कपीत सदाचारी पूर्ण धर्म स्थापन लाई युद्ध लड़े हनुमत रघुराई। महाबली हनुमत की रुचिकर लीला राम भगत की जय 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 रघुनंदन राम जय 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 महाबली हनुमान। ये गाथा महाबली हनुमत की रुचिकर लीला राम भगत की जय 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 रघुनंदन राम जय 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 महाबली हनुमान। दुष्ट तनुज चक्रास्त्रा मारा किंतु कपीश विफल परहारा पवन तनय विपत्ति निवारे काज सवारे संकट टारे। गाथा महाबली हनुमत की रुचिकर लीला राम भगत की जय 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 रघुनंदन राम जय 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 महाबली हनुमान। हनुमत की रुचिकर लीला राम भगत की जय 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 रघुनंदन राम जय 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 महाबली हनुमान। दशानन से बल ಗೈಸ್, ನಿಮಗೆ ನಾನು ಒಳಗಡೆ ಡೀಟೇಲಾಗಿ ದೇವರು ಅಲಂಕಾರ ಯಾವ ರೀತಿ ಮಾಡಿದ್ರು ಅಂತಬಿಟ್ಟು ತೋರಿಸಿದ್ದೀನಿ. ಅದಕ್ಕೆ ಹೆಲ್ಪ್ ಮಾಡಿದ್ದು ಇವರು ನನ್ನ ಕರ್ಕೊಂಡೋಗ್ಬಿಟ್ಟು ದೇವ್ರ ಹತ್ರ ಬಾ, ನಿನಗೆ ನೀಟಾಗಿ ತೋರಿಸ್ತೀನಿ ಅಂತಬಿಟ್ಟು ಫುಲ್ಲು ವೀಡಿಯೋ ಮಾಡಿದ್ದಾರೆ. ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗನೆ. ನೀವು ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತಬಿಟ್ಟು. ಗೈಸ್, ಈಗ ನಮ್ಮ ಪೂಜಾರಿ ಇದ್ದಾರೆ, ಇವರೇ ಇಲ್ಲಿ ಪೂಜೆ ಮಾಡೋದು, ಮಂಜಣ್ಣ ಅಂತಬಿಟ್ಟು. ಬನ್ನಿ ಅವ್ರ ಹತ್ರ ಒಂದೆರಡು ಮಾತು ಕೇಳೋಣ, ಏನಂತ ಹೇಳ್ತಾರೆ ಅಂತಬಿಟ್ಟು. ಸರ್, ಇದು ದೇವಸ್ಥಾನ ಬಹಳ ಪುರಾತನ ಕಾಲದ್ದು. ಇದು ಇಲ್ಲಿ ಆಳು ಬಿದ್ದಿದ್ದ ದೇವಸ್ಥಾನ. ಈ ಒಂದು 27 ವರ್ಷದಿಂದ ದೀಪೋತ್ಸವ, ಈ 10 ವರ್ಷದಿಂದ ಇದು ಬಹಳ ಅಭಿವೃದ್ಧಿಯಾಗಿದೆ. ಹಳೆ ಕಾಲದ ದೇವಸ್ಥಾನ. ಇವತ್ತು ನಿನ್ನೆ ಹನುಮ ಜಯಂತಿ, ಇವತ್ತು ದೀಪೋತ್ಸವ ಇದೆ. ಕಾರ್ತಿಕ ಮಾಸದಲ್ಲಿ ಇಲ್ಲಿ ಬಹಳ ಒಂದು ಅದ್ದೂರಿ, ಪ್ರತಿ ಶನಿವಾರ ಪ್ರಸಾದ ಇರುತ್ತೆ ಇಲ್ಲಿ. ವಿಶೇಷ ದಿನದಲ್ಲಿ ಕಾರ್ತಿಕದಲ್ಲಿ ಇನ್ನೂ ಜೋರ ಮಾಡ್ತೀವಿ. ರಾತ್ರಿ 10-11 ಗಂಟೆ ತಗೊಂಡು ದರ್ಶನ ಇರುತ್ತೆ. ಬಹಳ ಪುರಾತನ ಕಾಲದ ದೇವಸ್ಥಾನ. ಹಂಗಾಗಿ ಹನುಮ ಜಯಂತಿ ಕಾರ್ತಿಕ ಇರೋದ್ರಿಂದ ಜನ ಈ ಸಾರಿ ಕ್ರೌಡ್ ಸೇರಿದೆ. ಓಕೆ ಗೈಸ್, ಎಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅನ್ಸ್ಕೊತೀನಿ. ಪ್ರತಿ ಶನಿವಾರ ಇಲ್ಲಿ ದಾಸೋಹ ಇರುತ್ತೆ. ಮಧ್ಯಾಹ್ನ ಹಾಗೆ ಸಂಜೆ ಎರಡೊತ್ತು ಕೂಡ ದಾಸೋಹ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದುಬಿಟ್ಟು ಆದಷ್ಟು ಡೊನೇಷನ್ ಆ ರೀತಿ ಏನಾದ್ರು ಮಾಡ್ಬೋದು. ಎಲ್ಲ ಭಕ್ತಾದಿಗಳಿಂದಲೇ ಎಲ್ಲ ಮಾಡಿಸ್ತಿರೋದು. ಎಲ್ಲ ಸಕಲ ಭಕ್ತಾದಿಗಳಿಂದಲೇ ದಾಸೋಹ ನಡೀತಿದೆ. ಎಲ್ಲ ಭಕ್ತಾದಿಗಳಿಗೆ ಸಲ್ತಕ್ಕದ್ದಿದೆ. ಅದೇ ಎಲ್ಲ ಭಕ್ತಾದಿಗಳೇ ಅಲ್ಲಿ ಮಾಡ್ತಿರೋದು. ಹಾಗೆ ನೀವು ಕೂಡ ಏನಾದರೂ ಅಕ್ಕಿ ಕೊಡೋದಾಗಲಿ ಅಥವಾ ದುಡ್ಡಿನ ಸಹಾಯದಿಂದ ಬೇಳೆ, ಎಣ್ಣೆ, ತರಕಾರಿ ಏನು ಬೇಕಿದ್ರು ಕೊಡಬೇಕು ಅಂತಂತಂದರೆ ಬಂದುಬಿಟ್ಟು ದೇವಸ್ಥಾನದಲ್ಲೇ ಕೊಡಬಹುದು. ಹಾಗೆ ರಿಸಿಪ್ಟ್ ಕೂಡ ಕೊಡ್ತಾರೆ ನಿಮಗೆ, ಏನು ಕೊಟ್ಟಿರ್ತೀರೋ ಅದಕ್ಕೆ. ಇಷ್ಟು ಹೇಳ್ತಾ ಇದ್ದೀನಿ ಗೈಸ್ ಈ ಬ್ಲಾಗಿಂದ. ಸರಿ, ಥ್ಯಾಂಕ್ ಯು. ಗೈಸ್, ನೀವು ಇಲ್ಲಿ ನೋಡ್ಬೋದು ದಾಸೋಹ ನಡೀತಾ ಇದೆ. ಲಾಡು, ಪಾಯಸ, ಹಾಗೆ ಅನ್ನ ಸಾಂಬಾರು ಕೂಡ ಇದೆ. ನೀವು ನೋಡ್ಬೋದು ಭಕ್ತಾದಿಗಳು ಎಷ್ಟೊಂದು ಜನ ಬಂದುಬಿಟ್ಟು ಆಗಲೇ ದಾಸೋಹ ಮಾಡ್ತಾ ಇದ್ದಾರೆ. ಪ್ರತಿ ವಾರ ಇದೇ ರೀತಿ ಇರಲ್ಲ. ಪ್ರತಿ ವಾರ ರಾಮ ಮಂದಿರ ಅಂತ ಏನಿದೆ ಅಲ್ಲ, ಈ ಮಂದಿರದಲ್ಲಿರ್ತಾರೆ ಎಲ್ಲ ಭಕ್ತಾದಿಗಳು. ಈಗ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ಬಫೆ ಸಿಸ್ಟಮ್ಮು. ನೀವು ನೋಡ್ಬೋದು, ಯಾರಾದರೂ ಆಗಲಿ ಭಕ್ತಾದಿಗಳು ಇದಕ್ಕೆ ಅನ್ನದಾಸೋಹಕ್ಕೆ ಸಹಾಯ ಮಾಡಬೇಕು ಅಂತಂತಂದರೆ ಎಲ್ಲ ಡೊನೇಷನ್ನು ಇಲ್ಲೇ ದೇವಸ್ಥಾನದಲ್ಲೇ ತಗೊತಾರೆ. ಎಲ್ಲರೂ ಬಂದುಬಿಟ್ಟು ಡೊನೇಟ್ ಮಾಡ್ಬೋದು ಗೈಸ್.
ನೋಡಿ ಗೈಸ್, ಇಲ್ಲೇ ಊಟ ಪಲ್ಯ ಇದು ಎಲ್ಲ ಇಲ್ಲೇ ಅಡುಗೆ ಮಾಡೋದು. ನೀವೇನು ನೋಡ್ತಿದ್ದೀರಲ್ಲ ಇದು ಕಿಚನ್ನು. ಇಲ್ಲಿ ಭಟ್ರು ಇರ್ತಾರೆ, ನೀವು ನೋಡ್ಬೋದು. ಸಾಂಬಾರೀಗ ರೆಡಿ ಆಗಿದೆ ಆಗಲೇ. ನೋಡ್ರಿ ಸಾಂಬಾರ್ನೀಗ ಅದೇ ಇದು ಎರಡನೇದು ಸಾಂಬಾರು. ಎಷ್ಟು ಕ್ವಾಂಟಿಟಿ ಇರುತ್ತೋ ಗೊತ್ತಿಲ್ಲ. ಎಷ್ಟು ಲೀಟ್ರದ್ದು ಇದು? ಎಷ್ಟು ಲೀಟ್ರದ್ದು? 1000 ಲೀಟ್ರದ್ದು. 100 ಲೀಟ್ರದ್ದು ಎರಡು ಸಲ ಮಾಡಿದಾರಂತೆ. ನೀವು ನೋಡ್ಬೋದು ಬಿಸಿ ಸಾಂಬಾರು ರೆಡಿ ಆಗಿದೆ. ಹಾಗೆ ಇಲ್ಲಿ ಅನ್ನ ಕೂಡ ರೆಡಿ ಆಗ್ತಿದೆ ಅನಿಸುತ್ತೆ. ನೀವು ಹಾಕಿದಾರೆಲ್ಲ ಅನ್ನೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅನ್ನ ರೆಡಿ ಇದೆ. ಹಾಗೆ ಬನ್ನಿ ಒಳಗಡೆ ರಾಮ ಮಂದಿರದಲ್ಲಿ ನಿಮಗೆ ಇದನ್ನು ತೋರಿಸ್ತೀನಿ, ರಥ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇದು ಲಾಡು ಎಲ್ಲ ಖಾಲಿ ಆಗಿದೆ. ತುಂಬ ಕ್ವಾಂಟಿಟಿ ಇತ್ತು, ಬಟ್ ಈಗೆಲ್ಲ ಖಾಲಿ ಆಗೋಗಿದೆ. ನೀವೇನು ನೋಡ್ತಿದ್ದೀರಲ್ಲ ಇದು ಭಜನೆ ಮಂದಿರ. ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ ರಾಮಂದಕ್ಕೋಸ್ಕರ. ಗೈಸ್, ನೀವೇ ನೋಡ್ತಿದ್ದೀರಲ್ಲ ಇದು ರಾಮ, ಸೀತೆ ಮತ್ತು ಲಕ್ಷ್ಮಣ ಇರೋ ಪಲ್ಲಕ್ಕಿ ಇದು. ಈ ಪಲ್ಲಕ್ಕಿನೂ ಕೂಡ ಅಲ್ಲೇ ರಾಮ ಮಂದಿರದಲ್ಲಿ ಇಟ್ಟಿರ್ತಾರೆ. ಎಲ್ಲ ಭಕ್ತಾದಿಗಳು ನೋಡ್ಬೋದು ನೀವು. ಎಲ್ಲರ ಕೈ ಮುಗಿದ್ಬಿಟ್ಟು ಹಾಗೆ ಊಟ ಮಾಡೋಕೆ ಹೋಗ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನೀವು ಅಕ್ಕಿ ಕೊಟ್ಟಿರ್ತೀರಲ್ಲ ಅದೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ಟು ಇಲ್ಲೇ ರಿಸಿಪ್ಟ್ ಬರ್ದು ಕೊಡ್ತಾರೆ ನಿಮಗೆ. ಇದು ಫುಲ್ ಅಕ್ಕಿ ಸ್ಟೋರ್ ಮಾಡ್ಕೊಳೋ ಜಾಗ. ಹಾಗೆ ಇಲ್ಲಿ ನೀವು ಅಕ್ಕಿ ಕೊಟ್ಟಾದ್ಮೇಲೆ ನಿಮಗೆ ರಿಸಿಪ್ಟ್ ಏನು ಕೊಟ್ಟಿರ್ತಾರಲ್ಲ ಆ ರಿಸಿಪ್ಟಿಂದ ನಿಮಗೆ ದೇವರ ಪ್ರಸಾದವನ್ನು ಕೊಡ್ತಾರೆ. ದೇವರ ಪ್ರಸಾದನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಗೈಸ್. ಹಾಗೆ ನೋಡ್ಬೋದು ನೀವು ಎಷ್ಟು ಜನ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಗೈಸ್, ಇದಿರೋದು ಗುಡ್ಡದ ಮೇಲೆ ನೋಡ್ರಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಇಡೀ ಗುಡ್ಡಕ್ಕೆ ಲೈಟ್ ಹಾಕ್ಸಿದ್ದಾರೆ. ಇದೆಲ್ಲ ಭಕ್ತಾದಿಗಳು ಕೊಟ್ಟಿರೋದ್ರಿಂದ ಆಗಿರೋದು. ಇದೆಲ್ಲ ಕ್ರೆಡಿಟ್ಸು ಯಾರ್ಯಾರು ನೋಡ್ತಿದಾರಲ್ಲ ಯೂಟ್ಯೂಬ್ ಚಾನಲ್ಲು, ಹಾಗೆ ಇಲ್ಲಿ ಭಕ್ತಾದಿಗಳು ಯಾರ್ಯಾರು ಬರ್ತಾರಲ್ಲ ಪ್ರತಿ ವಾರ ಅವರಿಂದ ಇಷ್ಟೊಂದೆಲ್ಲ ಆಗ್ತಾ ಇರೋದು. ಸೊ ಥ್ಯಾಂಕ್ ಯು ಗಾಯ್ಸ್, ನಿಮ್ಮಿಂದನೇ ಇಷ್ಟೊಂದು ಜನ ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ತಿರೋದು. ಹಾಗೆ ಇಷ್ಟು ಗ್ರ್ಯಾಂಡಾಗಿ ಕಾರ್ತಿಕ ಮಾಸ ನಡೀತಾ ಇರೋದು. ಗೈಸ್, ನೀವು ನೋಡಿದ್ರೆ ಅನಿಸುತ್ತೆ, ದೇವ್ರ ಹತ್ರ ತೊಗೊಂಡೋಗಿ ಫುಲ್ ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.